ಕಂಟಿನ್ಯೂಯೇಷನ್ ಮಾಡೋಣ. ಚಾಪ್ಟರ್ ನಂಬರ್ 4ದು ವೊಕೇಶನ್ ವಿತ್ ನಾನಿಮಾಸ್ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ 2. ಚಿರಾಗ್ ವೆಂಟ್ ಟು ದ ನಾನಿಮಾಸ್ ಫೀಲ್ಡ್. ನಾನಿಮಾ ಹ್ಯಾಸ್ 2 ಫೀಲ್ಡ್. ಇವಾಗ ನಾನಿಮಾದು ಗದ್ದೆಯಲ್ಲಿ ಅವರು ನಂದಿನಿ ಮತ್ತು ಚಿರಾಗ್ ಹೋಗ್ತಾರೆ. ಅಲ್ಲಿ 2 ಫೀಲ್ಡ್ ಇದೆ, 2 ಗದ್ದೆಗಳಿದ್ದಾವೆ. ನಾನಿಮಾ ಹ್ಯಾಸ್ ಪ್ಲಕ್ಡ್ 25 ರೆಡ್ ರ್ಯಾಡಿಶ್ ಆ್ಯಂಡ್ 36 ವೈಟ್ ರ್ಯಾಡಿಶ್. ಹೌ ಮೆನಿ ಟೋಟಲ್ ರ್ಯಾಡಿಶ್ ಹ್ಯಾಸ್ ಶೀ ಪ್ಲಕ್ಡ್? ನಾನಿಮಾ ಏನು ಮಾಡ್ತಾಳೆ, 25 ಮೂಲಂಗಿಗಳನ್ನ, ರೆಡ್ ಕಲರ್ ಮೂಲಂಗಿಗಳನ್ನು ಅವಳು ಪ್ಲಗ್ ಮಾಡ್ತಾಳೆ. 36 ವೈಟ್ ಕಲರ್ ಮೂಲಂಗಿಗಳನ್ನು ಅವಳು ಪ್ಲಗ್ ಮಾಡ್ತಾಳೆ. ಇಟ್ಸ್ ನಾಟ್ ರ್ಯಾಡಿಶ್, ಇಟ್ಸ್ ಐ ಥಿಂಕ್ ಕ್ಯಾರೆಟ್. 36 ವೈಟ್ ರ್ಯಾಡಿಶನ್ನ ಮಾಡುತ್ತಾರೆ. ಸೊ ನಂದಿನಿ ಸ್ಟಾರ್ಟೆಡ್ ಬೈ ಡ್ರಾಯಿಂಗ್ ದ ಪ್ರಾಬ್ಲಮ್ ಆನ್ ದ ಗ್ರೌಂಡ್. ಇವಾಗ ಎಷ್ಟಾಗುತ್ತೆ ಅಂತ ನೋಡೋಣ. ರೆಡ್ ಕ್ಯಾರೆಟ್ 25, ವೈಟ್ ರ್ಯಾಡಿಶ್ 36. ಎಸ್ಟಿಮೇಟ್ ದ ಟೋಟಲ್ ನಂಬರ್ ಆಫ್ ರ್ಯಾಡಿಶ್. 25 plus 36 is equal to 61. Understood? Like this we have to write. Next, we need to add 25 and 36 to find the total number of radish. ಇಲ್ಲಿಂದ ಒಂದು ನೀವು ಐ ವಿಲ್ ಆ್ಯಡ್ ಯೂಸಿಂಗ್ ಬಂಡಲ್ಸ್ ಆ್ಯಂಡ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಬಂಡಲ್ಸ್ ಮತ್ತು ಸ್ಟಿಕ್ಸನ್ನ ಯೂಸ್ ಮಾಡಿಕೊಂಡು ನಾವು ಅದನ್ನು ಮಾಡೋಣ. ಇದು ಒಂದು 100ದು ಬಂಡಲ್, ಇದು 10ದು, ಇದು ಒಂದು 10ದು. ಸೊ ಇದು 1 2 3 4 5 25 10 10 5. So this is the I will add using the bundle and stick. Next this one 10 10 10 6 36. Next 25 plus 36 61 radish. 25 plus 36 61. ನಂಬರ್ ಲೈನಲ್ಲಿ ಹೆಂಗೆ ಬರೀಬಹುದು ಅಂದರೆ ಇಲ್ಲಿಗೆ 25 ಆಗುತ್ತೆ, ಪ್ಲಸ್ 5 10 10 10 1, ದಟ್ ಈಸ್ 61. ಇಲ್ಲಿ 61 ಆಗಿರುತ್ತೆ. ಅಂಡರ್ಸ್ಟುಡ್? ಸೊ 25 ಇಂದ 36ನ ಆ್ಯಡ್ ಮಾಡಿದ್ರೆ 61 ಆಗುತ್ತೆ. ಲೈಕ್ ದಿಸ್ ಸೇಮ್ ಪ್ರಾಬ್ಲಮ್ ಆನ್ ದ ನಂಬರ್ ಲೈನ್ ವಿ ಹ್ಯಾವ್ ಟು ಸಾಲ್ವ್. 25 5 10 10 10 1, ದಟ್ ಈಸ್ 25 ಪ್ಲಸ್ 36 is equal to 61. ಸೊ ಇಲ್ಲಿ 65 ಟೊಮ್ಯಾಟೋಸ್, ಇಲ್ಲಿ ಅಜ್ಜಿ ಅವ್ರದ್ದು ಇಲ್ಲಿ ಇದ್ರ ಮೇಲೆ 65 ಟೊಮ್ಯಾಟೋಸ್ ಇದೆ. ಮಿಕ್ಕಿದ್ದು ಏನಿರುತ್ತೆ, ಕ್ಯಾರೆಟ್ ಇರುತ್ತೆ. ಅಲ್ಲಿ ಕೌಂಟ್ ಮಾಡೋಕ್ಕಾಗಲ್ಲ, ಅವರು 100 ಅಂತ ಅದ್ರ ಮೇಲೆ ಬರೆದು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಸೇರಿ ಕ್ಯಾರೆಟ್ ಮತ್ತು ಟೊಮ್ಯಾಟೊ 100 ಇದೆ. ಬರೀ ಟೊಮ್ಯಾಟೊ 65 ಇದೆ. ಕ್ಯಾರೆಟ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಸೊ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ, ಎಸ್ಟಿಮೇಷನ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು 100 - 65 ಮಾಡಿದಾಗ 35 ಕ್ಯಾರೆಟ್ಸ್ ನಮಗೆ ಸಿಗುತ್ತೆ. ಸೊ ಇದು 1 2 3 30 ಆಯಿತು. 1 2 3 30 ಆಯಿತು. 1 2 3 6 30 30 ಪ್ಲಸ್ 4 30 64 ಆಯಿತು. ಇಲ್ಲಿ 1 2 3 1 2 3 4 5 ಇದು 35 ಆಯಿತು. 1 2 3 4 5 50 ಆಯಿತು. 52 ಆಯಿತು. ಸೊ ಟೋಟಲಾಗಿ ಎಷ್ಟಾಯಿತು, 100 ಆಗಿದೆ. ಇಲ್ಲಿ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸಾಲ್ವ್ ದ ಎಬೋ ಪ್ರಾಬ್ಲಮ್ ಅಂದ ನಂಬರ್ ಲೈನ್. ಈ ಥರ ನಿಮಗೆ ನಂಬರ್ ಲೈನಲ್ಲೂ ಬರೀಬಹುದು. ಇಲ್ಲಿ ಎಷ್ಟಿದೆ ಅಂದರೆ 35 ಇದೆ. 100 ಟೋಟಲ್ ಆಗಿದೆ. ಸೊ ನಾವು 35ನ ಲೆಸ್ ಮಾಡಬೇಕು. -10 -10 -10 -10 -10 -10 -5 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 35 ಬರುತ್ತೆ. 65 ಟೊಮ್ಯಾಟೋಸಲ್ಲಿ 100 ಟೊಮ್ಯಾಟೋಸಲ್ಲಿ 100 ವೆಜಿಟೇಬಲ್ಸಲ್ಲಿ 65 ಟೊಮ್ಯಾಟೋಸ್ನ ತೆಗೆದ್ರೆ 35 ಟೊಮ್ಯಾಟೊ ನಮಗೆ ಕ್ಯಾರೆಟ್ ಬರುತ್ತೆ. Understood? 65 tomatoes taken out from the box of 100 vegetables leaves 35 carrot. 100 minus 65 is equal to 35. Next, ನಾನಿಮಾ ಆಸ್ಕ್ ನಂದಿನಿ ಚಿರಾಗ್ ಟು ಪ್ಲಗ್ ದ ರೈಪ್ ಆ್ಯಪಲ್. ಇವಾಗ ಅಜ್ಜಿ ಹೇಳ್ತಾಳೆ, ಯಾವ್ದು ತುಂಬ ರೈಪ್ ಆಗಿದೆಯೋ, ಹಣ್ಣಾಗಿದೆಯೋ ಆ ಆ್ಯಪಲ್ನ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ನಾನಿ. ಸೊ ನಂದಿನಿ ಏನು ಮಾಡ್ತಾಳೆ, 85 ಆ್ಯಪಲ್ಸ್ನ
ಪ್ಲಗ್ ಮಾಡ್ತಾಳೆ. ಇವನು ಚಿರಾಗ್ 67 ಆ್ಯಪಲ್ನ ತಗೊತಾನೆ. ಸೊ ಟೋಟಲ್ ಎಷ್ಟಾಯಿತು ಅಂತ ನಾವು ಬಾಕ್ಸ್ ಡಯಾಗ್ರಾಮಲ್ಲಿ ನೋಡಬಹುದು. ಸೊ 85 67 ಆ್ಯಪಲ್ಸ್. 85ಗೆ ನಾವು ಬಾಕ್ಸ್ ಡಯಾಗ್ರಾಮಲ್ಲಿ ಹೆಂಗೆ ಬರಿಬೋದು? 10 10 10 10 10 10 10 10 80 ಆಯಿತು. ಪ್ಲಸ್ 5 1 2 3 4 5. 67ಗೆ ಬಾಕ್ಸ್ ಡಯಾಗ್ರಾಮಲ್ಲಿ 10 10 10 10 10 10 6 ಟೈಮ್ 10 60 ಆಯಿತು. ಪ್ಲಸ್ 7 1 2 3 4 5 6 7 7 ಆಯಿತು. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 85 ಪ್ಲಸ್ 67 ಈಸ್ 152. ಇಲ್ಲಿ ನಿಮಗೆ ಬಂಡಲ್ ಸ್ಟಿಕ್ಸಲ್ಲಿನೂ ತೋರಿಸಿದ್ದಾರೆ, ಸ್ಟಿಕ್ಸಲ್ಲೂ ತೋರಿಸಿದ್ದಾರೆ ಎಷ್ಟಿದೆ ಅಂತ. 85 ಆ್ಯಪಲ್, 65 ಆ್ಯಪಲ್, ಟೋಟಲ್ 152 ಆ್ಯಪಲ್. ಹೌ ಮೆನಿ ಆ್ಯಪಲ್ಸ್ ಆರ್ ದೇರ್? ಇಲ್ಲಿ ನಾವು 85 ಆ್ಯಪಲ್ಸ್ ಪ್ಲಸ್ 67 ಆ್ಯಪಲ್ಸ್ 152 ಆ್ಯಪಲ್ಸ್ ಅಂತ ಬರೀಬಹುದು. ಟ್ರೈ ಟು ಫೈಂಡ್ ಔಟ್ ದ ಆನ್ಸರ್ ಆನ್ ದ ನಂಬರ್ ಲೈನ್ ಬಿಲೋ. ಸೊ ಇಲ್ಲಿಂದ 152 ಇಂದ ನಾವು 85 ಇಂದ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಎಷ್ಟು? 67ವರೆಗೂ. ಫಸ್ಟ್ 5ನ ಆ್ಯಡ್ ಮಾಡ್ಕೊಳ್ಳೋಣ. 67ಅಲ್ಲಿ 5 ಆ್ಯಡ್ ಮಾಡ್ಕೊಳ್ಳೋಣ. 90 ಆಯಿತು. ಆಮೇಲೆ 6ಗೆ 6 ಟೈಮ್ 10 10 1 2 3 4 5 6. ಇನ್ನು 7ಅಲ್ಲಿ 2 ಮಿಕ್ತಲ್ಲ, ಇಲ್ಲಿ 2 ಆ್ಯಡ್ ಮಾಡ್ಕೊಳ್ಳೋಣ. ಸೊ 152 ಆಗೋಯ್ತು. ಸೊ ಇಲ್ಲಿ ನಾವು ಬರಿಬೇಕು 152 ಆ್ಯಪಲ್ಸ್ ಅಂತ. 85 ಪ್ಲಸ್ 67 152 ಆ್ಯಪಲ್ಸ್ ಅಂತ. ಚಿರಾಗ್ ಡ್ರಾ ದ ಬಾಕ್ಸ್ ಡಯಾಗ್ರಾಮ್ ಫಾರ್ ದ ಪ್ರಾಬ್ಲಮ್. ಇವಾಗ ನೋಡಿ 67 ಪ್ಲಸ್ 18 ಎಷ್ಟು ಈ ಪ್ರಾಬ್ಲಮ್ಗೆ ಬಾಕ್ಸ್ ಡಯಾಗ್ರಾಮ್ ಹಾಕಿದ್ದಾನೆ. 85ಗೆ 1 2 3 4 5 6 7 8. 5ಗೆ 5 1 2 3 4. 67ಗೆ 1 2 3 4 5 6. ಸೊ 6 is the ಯೂನಿಫಾರ್ಮ್. 1 2 3 4 5 6 7 7 ಆಗಿದೆ. ಅದರಲ್ಲಿ ಎಷ್ಟನ್ನ ನಾವು ಹೌ ಮಚ್ ಮೋರ್ ವಿ ನೀಡ್ ಅಂತ ಕೊಟ್ಟಿದ್ದಾರೆ. ಸೊ 18 ಆ್ಯಪಲ್ಸನ್ನ ಹಾಕಿದ್ರೆ 85 ಆಗುತ್ತೆ. 67ಗೆ 18 ಆ್ಯಪಲ್ಸ್ ಹಾಕಿದ್ರೆ 85 ಆಗುತ್ತೆ. ನಂದಿನಿ ಕಲೆಕ್ಟೆಡ್ 18 ಆ್ಯಪಲ್ಸ್ ಮೋರ್ ದೆನ್ ದ ಚಿರಾಗ್. ಸೊ ಚಿರಾಗ್ಗಿಂತ ಎಷ್ಟು ಜಾಸ್ತಿ ಇದು ಪ್ಲಗ್ ಮಾಡಿದ್ಲು ನಂದಿನಿ ಅಂದರೆ 18 ಆ್ಯಪಲ್ನ ಜಾಸ್ತಿ ಅವಳು ಪ್ಲಗ್ ಮಾಡಿದ್ಲು. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ ಈಸ್ ದ ಇಲ್ಲಿ ಪ್ರಾಬ್ಲಮ್ಸನ್ನ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ಸನ್ನ ನಿಮ್ಮ ಬುಕ್ಕಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಮಾಡಿ ತೋರಿಸ್ತೀನಿ. ಸೊ ಏನೇನು ಅದು ಅಂತ ಅರ್ಥನೂ ಮಾಡಿಸ್ತೀನಿ. ಸೊ ನೋಡ್ಕೊಳ್ಳಿ. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಬೈ ಫಸ್ಟ್ ಡ್ರಾಯಿಂಗ್ ದ ಡಯಾಗ್ರಾಮ್ಸ್. ಯೂಸ್ ದ ಮ್ಯಾಚ್ಸ್ಟಿಕ್ ಬಂಡಲ್ಸ್ ಆರ್ ನಂಬರ್ ಲೈನ್. ನಂಬರ್ ಲೈನಲ್ಲಿ ಫೈಂಡ್ ಔಟ್ ಮಾಡಬೇಕು, ಇಲ್ಲ ಅಂದರೆ ನೀವು ಬಾಕ್ಸ್ ಡಯಾಗ್ರಾಮ್ನ ಹಾಕಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನ್ ನೋಡಿ. ಬಬ್ಲು ದೀದಿ ಸೋಲ್ಡ್ 34 ಬುಕ್ಸ್ ಆನ್ ಮಂಡೇ ಆ್ಯಂಡ್ 45 ಬುಕ್ಸ್ ಆನ್ ಟ್ಯೂಸ್ಡೇ. ಹೌ ಮೆನಿ ಬುಕ್ಸ್ ಡಿಡ್ ಶಿ ಸೆಲ್ ಇನ್ 2 days? ಹೌ ಮೆನಿ ಮೋರ್ ಡಿಡ್ ಶಿ ಸೆಲ್ ಆನ್ ಟ್ಯೂಸ್ಡೇ ದ್ಯಾನ್ ಮಂಡೇ? ಸೊ ಬಬ್ಲಿ ದೀದಿ ಏನು ಮಾಡುತ್ತಾಳೆ? 34 ಬುಕ್ಸ್ ಮಂಡೇಗೆ ಸೇಲ್ ಮಾರ್ತಾಳೆ. ಸೊ ಟ್ಯೂಸ್ಡೇ 45 ಬುಕ್ಸ್ ಮಾರ್ತಾಳೆ. ಸೊ ಟೋಟಲ್ ಎಷ್ಟು ಮಾರ್ತಾಳೆ ಮತ್ತು ಮಂಡೇಗಿಂತ ಟ್ಯೂಸ್ಡೇ ಎಷ್ಟು ಜಾಸ್ತಿ ಮಾರ್ತಾಳೆ, ಮಂಡೇಗಿಂತ ಟ್ಯೂಸ್ಡೇಗೆ ಎಷ್ಟು ಜಾಸ್ತಿ ಮಾರ್ತಾಳೆ ಅಂತ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಮಾಡೋಕ್ಕೆ ನಾವು ಬುಕ್ಸ್ ಸೋಲ್ಡ್ ಆನ್ ಮಂಡೇ, ಬುಕ್ಸ್ ಸೋಲ್ಡ್ ಆನ್ ಟ್ಯೂಸ್ಡೇ ಮಾಡಿಕೊಂಡು ಟೋಟಲ್ ಮಾಡಿದಾಗ 79 ಆಗುತ್ತೆ. ಇದಕ್ಕೆ ಬಾಕ್ಸ್ ಡಯಾಗ್ರಾಮ್ ಹಾಕಿದ್ರೆ 34ಗೆ ನೋಡಿ ನಾವು 1 2 3 ಅಲ್ವಾ, ಅದಕ್ಕೆ 10 ಟೈಮ್ಸ್ 10 10 10 3 ಟೈಮ್ಸ್ ಬರ್ಕೊಂಡಿದ್ದೀವಿ. 4ಗೆ 4 ಲೈನ್ಸ್ 1 2 3 4. ಸೊ 45ಗೆ 10 10 10 1 2 3 4 4 ಟೈಮ್ಸ್ 10 10 ಬರ್ಕೊಂಡಿದ್ದೀವಿ. 5 ಅಲ್ವಾ, 1 2 3 4 5 ಈಸ್ ಈಕ್ವಲ್ ಟು 79 ಅಲ್ವಾ. ಸೊ 79ಗೆ 1 2 3 4 5 6 7 79 7 ಆಯಿತು. ಇವಾಗ 9 ಅಲ್ವಾ. 1 2 3 4 5 6 7 8 9 ಆಯಿತು. ಸೊ ಇದನ್ನು ಬಾಕ್ಸ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ನಾವು ಅದನ್ನು ಫೈಂಡ್ ಔಟ್ ಮಾಡಿ ಎಷ್ಟು ಬುಕ್ಸ್ ಮಂಡೇಗಿಂತ ಟ್ಯೂಸ್ಡೇ ಅಂತ ಹೇಳಿದಾರಲ್ಲ,
ಅದಕ್ಕೆ ನಾವು 45 ಮೈನಸ್ 35 ಮಾಡಿದಾಗ 11 ಬರುತ್ತೆ. ಸೊ 11 ಈಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್? ಗೊತ್ತಾಗ್ತಾ ಇದೆಯಾ? ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. In a cricket match at a Rosary, school team red made 56 runs before lunch and 65 runs after lunch. How many total runs they make? ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ರೋಸರಿ ಸ್ಕೂಲಲ್ಲಿ ನಡೀತಾ ಇರುತ್ತೆ. ಅವರು ಲಂಚ್ ಮಾಡೋಕ್ಕಿಂತ ಮುಂಚೆ 56 ರನ್ನ ಹೊಡೆದಿರ್ತಾರೆ. ಲಂಚ್ ಆದಮೇಲೆ 65 ಹೊಡ್ತಾರೆ. ಟೋಟಲಾಗಿ ಎಷ್ಟು ಹೊಡಿತಾರೆ ರನ್ಸ್ ಅಂತ ಹೇಳಬೇಕು. ಸೊ ರನ್ಸ್ ಮೇಡ್ ಬಿಫೋರ್ ಲಂಚ್ಗಿಂತ ಮುಂಚೆ 56 ಆಯಿತು, ಲಂಚ್ಗಿಂತ ಆದಮೇಲೆ 65 ಆಯಿತು. ಟೋಟಲ್ ಮಾಡಿದಾಗ 121 ಆಗುತ್ತೆ. ಇದನ್ನು ಲೈನ್ ಡಯಾಗ್ರಾಮಲ್ಲಿ ನಾವು ತೋರಿಸ್ಬೋದು. ಬಾಕ್ಸ್ ಡಯಾಗ್ರಾಮ್ ಇಲ್ಲಾಂದರೆ ಇದು ನಂಬರ್ ಲೈನಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬಾಕ್ಸ್ ಡಯಾಗ್ರಾಮ್ ತೋರಿಸ್ದೆ. ಈ ಪ್ರಾಬ್ಲಮ್ಗೆ ನಂಬರ್ ಲೈನಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ 50, 60, 70, 80, 90, 100, 110, 120 ಅಂತ ಬರ್ಕೊಳ್ಬೇಕು. ಸೊ ಟೋಟಲ್ ಎಷ್ಟು? 120. 56 ಬಿಫೋರ್ ಲಂಚ್ ಅಲ್ವಾ? ಸೊ 56 ಇಲ್ಲಿ ಬರುತ್ತೆ. ಇಲ್ಲಿಂದ 4 ಜಂಪ್ ಮಾಡಿ ಇಲ್ಲಿ ಇನ್ನೂ 2 ಮಿಕ್ಕಿರುತ್ತೆ. 10 ಮಾಡಬೇಕು. 1 2 3 4 5 6 ಅಂದರೆ 60 ಆಯಿತು. ಟೋಟಲ್ 65 ಮಾಡಬೇಕಲ್ವಾ? ಇಲ್ಲಿ 4 ನಮ್ಮ ಹಾಕಿದ್ದೀವಿ, ಇನ್ನು 1 ಮಿಕ್ಕಿರುತ್ತೆ. ಸೊ ಆ 1 ಇಲ್ಲಿ ಪಕ್ಕದಲ್ಲಿ ಹಾಕ್ತೀವಿ, +1. ಸೊ 121 ರನ್ಸ್ ಆಗುತ್ತೆ. 56 ರನ್ಸ್ ಪ್ಲಸ್ 65 ರನ್ಸ್ ಇಸ್ ಈಕ್ವಲ್ ಟು 101 ರನ್ಸ್ ಆಗಿರುತ್ತೆ. ನೆಕ್ಸ್ಟ್, ರಾಮ sell vadas in the school canteen. She has Rama sells vada in the school canteen. She has sold 39 vadas the first day. She sold 12 more than the next day. How many vadas did she sell in these 2 days? ಸೊ ರಮಾನವರು ಸ್ಕೂಲ್ ಕ್ಯಾಂಟೀನಲ್ಲಿ 39 ವಡಾಸ್ನ ಸೆಲ್ ಮಾಡ್ತಾರೆ 1 ಡೇಗೆ. ನೆಕ್ಸ್ಟ್ ಡೇ 12 ಮಾಡ್ತಾರೆ. ಟೋಟಲಾಗಿ ಎಷ್ಟು ಮಾಡ್ತಾರೆ ಅಂದರೆ 51. ನಾವು ಟೋಟಲ್ ವಡಾಸನ್ನ ಬರ್ಕೊಳ್ಬೇಕು. ಇದನ್ನು ಬಾಕ್ಸ್ ಡಯಾಗ್ರಾಮ್ ಬರೀಬೇಕು. ಸೊ 39ಗೆ 3 ಟೆನ್ಸ್ ಅಲ್ವಾ? 1 2 3. ಆಮೇಲೆ 9 ಲೈನ್ಸ್ ಅಲ್ವಾ? 1 2 3 4 5 6 7 8 9. ಸೊ 12ಗೆ 1 10 ಅಲ್ವಾ? ಒಂದೇ ಒಂದು. 2ಗೆ 2 ಲೈನ್ಸ್ 1 2. ಸೊ ಟೋಟಲ್ 51 ಅಂದರೆ 1 2 3 4 5. ಒಂದೇ ಒಂದು ಅಂದರೆ 1. ಲೈಕ್ ದಿಸ್ ಬಾಕ್ಸ್ ಡಯಾಗ್ರಾಮ್. ಟೋಟಲ್ ವಡಾ ಸೋಲ್ಡ್ ಇನ್ ದ 2 days is 51 ಪ್ಲಸ್ 39 ಈಸ್ ಈಕ್ವಲ್ ಟು 90 ಆಗುತ್ತೆ. ಸೊ 1 ಡೇಗೆ ದೀಸ್ ಡೇಸ್ ಅಂತ 2 ಡೇಸಲ್ಲಿ ಎಷ್ಟಾಗುತ್ತೆ ಅಂತ ಹೇಳಿದಾರಲ್ವಾ? ಸೊ 59 ಪ್ಲಸ್ 39 1 ಡೇದು 39ನ ಆ್ಯಡ್ ಮಾಡಿದ್ರೆ 90 ಆಗುತ್ತೆ. ಸೊ ಅದನ್ನು ನಾವು ಬರಿಬೇಕು. Gehu brings 56 plants for her terrace garden. Some plants dried up. She is left with 29 plants. How many plants dried up? ಗೆಹು ಅನ್ನೋರು 56 ಪ್ಲ್ಯಾಂಟ್ಸ್ನ ಅವ್ರ ಟೆರೆಸ್ ಮೇಲೆ ಹಾಕಿರ್ತಾರೆ. ಬರೀ 29 ಪ್ಲ್ಯಾಂಟ್ಸ್ ಅಷ್ಟೇ ಉಳಿದಿರುತ್ತೆ, ಮಿಕ್ಕಿದೆಲ್ಲ ಅದು ಒಣಗೋಗಿರುತ್ತೆ. ಸೊ ಎಷ್ಟು ಒಣಗೋಗಿರುತ್ತೆ ಅಂತ ನಾವು ಫೈಂಡ್ ಔಟ್ನ ಮಾಡಬೇಕು. ಸೊ 56 ಪ್ಲ್ಯಾಂಟ್ಸ್ ಹಾಕಿರ್ತಾರೆ, ಮಿಕ್ಕಿರೋ 29 ಎಷ್ಟು ಒಡೆದೋಗಿದೆ ಅಂತ. ಸೊ ಇದನ್ನು ಬಾಕ್ಸ್ ಡಯಾಗ್ರಾಮಲ್ಲಿ ಮಾಡಿಕೊಂಡ್ರೆ ನೋಡಿ ಈ ಥರ 56ಗೆ 50 ಅಂದರೆ 5 times 10 ಅಲ್ವಾ? 1 2 3 4 5. 6 ಅಂದರೆ 6 ಲೈನ್ಸ್ 1 2 3 4 5 6. ಸೊ ನಾವು ಇದನ್ನು ಕಾಟ್ ಮಾಡಬೇಕು 29ನ. 1 2 3 4 5 6. 6 ಅಂದರೆ ಇನ್ನು ಇಲ್ಲಿ 3 ಮಿಕ್ಕಿರುತ್ತೆ. ಇದು 2 10s ಅಲ್ವಾ? ಇದು 2ನ ಇಲ್ಲಿ 3 ಕಾಟ್ ಮಾಡಿದಾಗ ಇನ್ನು 7 ಮಿಕ್ಕಿರುತ್ತೆ. ಸೊ 27 ಆಗಿರುತ್ತೆ. ಸೊ 2 10 ಮತ್ತು 7 ಮಿಕ್ಕಿರುತ್ತೆ. ಸೊ 56 ಮೈನಸ್ 27 ಈಸ್ ಈಕ್ವಲ್ ಟು 29 ಮೈನಸ್ 27 ಪ್ಲ್ಯಾಂಟ್ಸ್ ಅದು ಒಣಗೋಗಿದೆ ಅಂತ. ಸೊ ಇಷ್ಟು ಇದ್ರದ್ದು ಪ್ರಾಬ್ಲಮ್ ಸೊಲ್ಯೂಷನ್. ನೆಕ್ಸ್ಟ್ ಮೇನಲ್ಲಿ ನೀವು ನೋಡಬಹುದು ಏನಂತ ಕೊಟ್ಟಿದ್ದಾರೆ ಅಂದರೆ,
ಎಸ್ಟಿಮೇಟ್ ದ ಆನ್ಸರ್ ಆ್ಯಂಡ್ ಸೇ ಇಫ್ ವಿಲ್ ಬಿ ದ ಮೋರ್ ಆರ್ ಲೆಸ್ ದೆನ್ 100. ಇದನ್ನು ಆ್ಯಡ್ ಮಾಡಬೇಕು. ಮೋರ್ ದೆನ್ 100 ಇದ್ದರೆ ಇಲ್ಲಿ ಮ್ಯಾಚ್ ಮಾಡಬೇಕು, ಲೆಸ್ ದೆನ್ 100 ಇದ್ದರೆ ಇಲ್ಲಿ ಅಟ್ಯಾಚ್ ಮಾಡಬೇಕು, ಮ್ಯಾಚ್ ಮಾಡಬೇಕು. 134 ಮೈನಸ್ 56 ಲೆಸ್ ದೆನ್ 100 ಆಗುತ್ತೆ. 20 ಪ್ಲಸ್ 49 ಲೆಸ್ ದೆನ್ 100. 150 minus 49 more than 100. 199 minus 100 more than 100. 70 plus 30 plus 1 100. 156 minus 65 more than 100. 68 minus 26 less than 100. 95 plus 10 plus 5 more than 100. 109 minus 80 less than 100. 63 plus 25 less than 100. Say more than 100ಗೆ 124 plus 23 plus 20 ಆಗಿರುತ್ತೆ. ಸೊ ನೆಕ್ಸ್ಟ್ ಸಾಲ್ವ್ ದ ಅಬೋವ್ ಪ್ರಾಬ್ಲಮ್ ಯೂಸಿಂಗ್ ದ ನಂಬರ್ ಲೈನ್, ರೈಟ್ ದ ಆನ್ಸರ್ ನೆಕ್ಸ್ಟ್ ಇನ್ ದ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಪ್ರಾಬ್ಲಮ್ದು ಯಾವುದನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಿ. 68 ಮೈನಸ್ 26ನ 68 ಇಲ್ಲಿರುತ್ತೆ. ಸೊ 26ನ ಲೆಸ್ ಮಾಡಬೇಕಾದ್ರೆ 2 2 10 10 6 26 ಆಯ್ತಲ್ವಾ, ಎಷ್ಟು ಮಿಕ್ಕಿರುತ್ತೆ? 42 ಆಗಿರುತ್ತೆ. 6 ಅಲ್ವಾ, 44 ಆಗಿರುತ್ತೆ. ಸೊ 6ನ ಇಲ್ಲಿ ಮೈನಸ್ ಮಾಡಿದ್ರೆ 42 ಆಗಿರುತ್ತೆ. 68ಇಂದ 58, 58ಇಂದ 48, 48ಇಂದ 6 ಅಲ್ವಾ, ಸೊ 42 ಕರೆಕ್ಟ್, 42 ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ 134ಅಲ್ಲಿ ಎಷ್ಟು 56ನ ಲೆಸ್ ಮಾಡೋದು. ಸೊ 134ಅಲ್ಲಿ 10 10 10 10 10 ಲೆಸ್ ಮಾಡ್ಕೊಂಡು ಇಲ್ಲಿವರೆಗೂ 84ವರೆಗೂ ಹೋಗ್ತೀವಿ. ಸೊ 56 ಅಲ್ವಾ, ಇಲ್ಲಿಂದ 6 ಮಾತ್ರ ಲೆಸ್ ಮಾಡಿದಾಗ 78 ಇಸ್ ದ ಆನ್ಸರ್. ಇನ್ನೊಂದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಯಾವುದು? 199 ಮೈನಸ್ 90 ಪ್ರಾಬ್ಲಮ್ದು ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಮೈನಸ್ 99 ಅಲ್ವಾ, ಸೊ 10 ಲೆಸ್ ಮಾಡ್ತಾ 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 ಹೋದರೆ ಇಲ್ಲಿವರೆಗೂ 9ವರೆಗೂ ಆಗುತ್ತೆ, ಮತ್ತು 9 ಆಗುತ್ತೆ. 9 ಮತ್ತೆ ಲೆಸ್ ಮಾಡಿದ್ರೆ 99 ಟೋಟಲ್ ಆಗಿರುತ್ತೆ. 199 ಮೈನಸ್ 90 ಈಸ್ ಈಕ್ವಲ್ ಟು 109 ಆಗಿರುತ್ತೆ. ಇದು 134 ಮೈನಸ್ ಎಷ್ಟು 56 ಈಸ್ ಈಕ್ವಲ್ ಟು 78. ಸೊ ಇದು ಅಷ್ಟೇ. 68 ಮೈನಸ್ 26 ಈಸ್ ಈಕ್ವಲ್ ಟು 42 ಆಗಿರುತ್ತೆ. ದಿಸ್ ಈಸ್ ಅಬೌಟ್ ದಿಸ್ ಚಾಪ್ಟರ್. ಸೊ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ವಿಡಿಯೋ. ನಿಮ್ಮ ಒಂದು ವಿಡಿಯೋ ನಮಗೆ ಪ್ರೋತ್ಸಾಹವನ್ನು ಕೊಡುತ್ತೆ. ನೀವು ನನ್ನ ವಿಡಿಯೋನ ನೋಡಿಬಿಟ್ಟು ಹಂಗೆ ಹೋಗ್ಬಿಡ್ತೀರಾ, ಲೈಕು ಮಾಡಲ್ಲ. ಸೊ ನಮಗೂ ಬೇಜಾರಾಗುತ್ತೆ. ಸೊ ಪ್ಲೀಸ್ ಲೈಕ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.